ಪ್ರತಿ ವರ್ಷವೂ ಕಾಶಿಯಲ್ಲಿ ಕಾರ್ತಿಕ ಮಾಸದಲ್ಲಿ ನಡೆಯುವ ಗಂಗಾರತಿಯಂತೆ ಮಾಗಡಿ ದಕ್ಷಿಣ ಗಂಗಾರತಿ ತಂಡದಿಂದ ಕೊರಟಗೆರೆಯ ಕನ್ನಿಕಾ ಪರಮೇಶ್ವರಿ ದೇವಾಲಯದ ಮುಂಭಾಗದಲ್ಲಿ ವಿಜೃಂಭಣೆಯಿಂದ ಗಂಗಾರತಿ ಕಾರ್ಯಕ್ರಮ ನಡೆಯಿತು. ಸುಮಾರು 40 ನಿಮಿಷ ನಡೆದ ಗಂಗಾರತಿ ಕಾರ್ಯಕ್ರಮ ವಿಶೇಷ ವಿಭಿನ್ನವಾಗಿ ಕುಳಿತಿದ್ದ ಭಕ್ತರ ಮನಸೆಳೆಯಿತು. ದೇವಸ್ಥಾನದ ಬಳಿ ನಡೆದ ಕಾರ್ಯಕ್ರಮದಲ್ಲಿ ಈಶ್ವರ ದೇವರಿಗೆ ದಾತ್ರಿ ಹೋಮ, ಗಣಪತಿ ಹೋಮ, ಮೃತ್ಯುಂಜಯ ಹೋಮ, ನವಗ್ರಹ ಹೋಮ ಸೇರಿದಂತೆ ಇನ್ನು ಅನೇಕ ಪೂಜೆಗಳನ್ನ ಹಾಗೂ ದೇವರ ಅಲಂಕಾರವನ್ನ ಭಕ್ತಾದಿಗಳು ಕಣ್ತುಂಬಿಕೊಂಡ್ರು. ಪ್ರತಿಯೊಬ್ಬ ಭಕ್ತಾದಿಯೂ ಕೂಡ 40 ನಿಮಿಷಗಳ ಕಾಲ ಒಂದು ಮಾತನಾಡದೆ ನಿಶ್ಶಬ್ದವಾಗಿ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದು ವಿಶೇಷವಾಗಿತ್ತು. ದೇಶದ ಸುಭಿಕ್ಷೆ ಹಾಗೂ ಸಮಸ್ತ ಜನರ ಒಳಿತಿಗಾಗಿ ಈ ಗಂಗಾರತಿ ಮಾಡಲಾಗಿದೆ ಎಂದು ಆರ್ಯವೈಶ್ಯ ಮಂಡಳಿಯ ಅಧ್ಯಕ್ಷ ಕೃಷ್ಣಯ್ಯ ಶೆಟ್ಟಿ ತಿಳಿಸಿದ್ರು. ಈ ಸಂದರ್ಭದಲ್ಲಿ ಉಪಾಧ್ಯಕ್ಷರಾದ ನಂಜುಂಡ ಶೆಟ್ಟಿ, ಕಾರ್ಯದರ್ಶಿಗಳಾದ ಶ್ರೀನಿವಾಸ್, ನಿರ್ದೇಶಕರಾದ ದಿನೇಶ್ ಶ್ರೀಧರ್, ಇನ್ನು ಹಲವು ಮುಖಂಡರು, ಆರ್ಯವೈಶ್ಯ ಮಂಡಳಿಯ ಸದಸ್ಯರು, ವಾಸವಿ ಯೋಜನಾ ಎಲ್ಲಾ ಸದಸ್ಯರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. भगत जन प्रिय सीताराम, भद्रगिरीश्वर सीताराम, भगत जन प्रिय सीताराम, रघुपति राघव राजा राम, पतित पावन कन्यका परमेश्वरी, त्रिपुर सुंदरी शिव मनोहरी, वैश्यपुर महतारी, त्रिपुर सुंदरी शिव मनोहरी, वासवी श्री वासवी कन्यका परमेश्वरी, कुसुम श्रेष्ठ ಆತ್ಮೀಯ ಬಂಧುಗಳೇ, ಅಯೋಧ್ಯೆಯಲ್ಲಿ ರಾಮಲಲ್ಲನ ಪ್ರತಿಷ್ಠಾವಾದ ದಿವಸದಿಂದ ನಾವು ಒಂದು ಸಂಕಲ್ಪ ಮಾಡಿಕೊಂಡ್ವಿ. ಅದಕ್ಕಿಂತ ಮುಂಚೆ ಒಂದು ವಾರದ ಮುಂಚೆ ನಮ್ಮ ಹುಡುಗರನ್ನು ಸಂಪರ್ಕ ಮಾಡಿದ್ವಿ. ಅವರೆಲ್ಲರೂ ಉದ್ಯೋಗಸ್ಥರು. ಅವರು ಈ ಒಂದು ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಂಡಿದ್ದು ತುಂಬ ಸಂತೋಷವಾಯಿತು ನನಗೆ. ಆ ಭಗವಂತನ ಕೃಪೆ ಮತ್ತು ತಾಯಿಯ ಕೃಪೆಯಿಂದ ಈ ಒಂದು ನಮ್ಮ ಸನಾತನ ಸಂಸ್ಕೃತಿಯನ್ನು ಬೆಳೆಸಲಿಕ್ಕೋಸ್ಕರ, ನಮ್ಮ ಭಾರತ ದೇಶವನ್ನು ವಿಶ್ವಗುರುವನ್ನಾಗಿ ಮಾಡಲಿಕ್ಕೋಸ್ಕರ, ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಯವರ ನರೇಂದ್ರ ಮೋದಿಯವರ ಕೈ ಜೋಡಿಸಲಿಕ್ಕೋಸ್ಕರ ನಾವು ಒಂದು ಸಣ್ಣ ಅಳಿಲು ಸೇವೆಯನ್ನು ಮಾಡುತ್ತಾ ಬಂದಿದ್ದೀವಿ. ಸುಮಾರು 16ನೇ ಕಾರ್ಯಕ್ರಮ ಇದು.
ತುಂಬ ಸಂತೋಷವಾಗಿ ನಮ್ಮ ಹುಡುಗರು ಸನಾತನ ಧರ್ಮವನ್ನು ಮತ್ತು ಎಲ್ಲರಿಗೂ ಪ್ರೇರಣೆಯನ್ನು ಕೊಡ್ತಾ ಇದ್ದಾರೆ. ಭಗವಂತ ಅವರಿಗೆ ಆಶೀರ್ವಾದ ಮಾಡಿದ್ದಾನೆ. ಅವರು ತುಂಬ ಉತ್ಸಾಹದಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ನಮ್ಮ ಸಂಸ್ಕೃತಿಯನ್ನು ಬೆಳೆಸುವ ಒಂದೇ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಯಾರೇ ಕರೆದರೂ ಕೂಡ ಇಲ್ಲ ಅನ್ನದೇ ಅವರ ಊರುಗಳಿಗೆ ತೆರಳಿ ಕೇವಲ ನಮ್ಮ ಖರ್ಚು ವೆಚ್ಚಗಳನ್ನು ಮಾತ್ರ ತೆಗೆದುಕೊಳ್ತಾ ಈ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಳ್ತಾ ಬರ್ತಾ ಇದ್ದೀವಿ. ಜೈ ವಾಸವಿ. ಜೈ ವಾಸವಿ. ಇವತ್ತು ಕಾರ್ತಿಕ ಮಾಸದ ಒಂದು ಸೋಮವಾರ ಈ ಕಾರ್ಯಕ್ರಮ ನಡೀತಾ ಇದೆ. ಪುನಃ ಪ್ರತಿಷ್ಠಾಪನೆ ಕಾರ್ಯಕ್ರಮ, ಹೋಮಾವಧಿಗಳು ಎಲ್ಲ ಬೆಳಿಗ್ಗೆಯಿಂದ ಶುರುವಾಗಿದೆ. ಇವಾಗ ಸಾಯಂಕಾಲ ಸಂಜೆ 7:30 ಮಾಗಡಿ ತಂಡದವರು ಈ ಗಂಗಾರತಿಯನ್ನು ಮಾಡ್ತಾ ಇದ್ದಾರೆ. ಇದು ಆ್ಯಕ್ಚುಲಿ ಹೇಳಬೇಕು ಅಂದರೆ ಕಣ್ಣು ತುಂಬಿಸ್ಕೊಬೇಕಿದು. ಎಲ್ಲರೂ ಕಾಶಿಗೆ ಹೋಗಿ ಗಂಗಾರತಿ ನೋಡೋಕ್ಕಾಗಲ್ಲ. ಸೇಮ್ ಅಲ್ಲಿ ಯಾವ ಥರ ಇದೆಯೋ ಅದೇ ಥರನೇ ಇವ್ರು ಪ್ರಾಕ್ಟೀಸ್ ಮಾಡಿ ಎಲ್ಲರ ಕಣ್ಣಿಗೂ ಆನಂದ ತರೋ ಹಾಗೆ ಮಾಡ್ತಾ ಇದ್ದಾರೆ. ಒಂದಿಷ್ಟು ಕೂಡ ಅಲ್ಲಿ ಒಂಥರ ಡಿಫ್ರೆನ್ಸ್ ಇಲ್ಲ. ಅಲ್ಲಿ ಯಾವ ಥರ ಇದೆಯೋ ಅದೇ ಥರನೇ ಅವರು ಪ್ರಾಕ್ಟೀಸ್ ಮಾಡಿ ಎಲ್ಲ ಊರಿಗೂ ಬಂದು ಮಾಡ್ತಾ ಇದ್ದಾರೆ. ಹಾಗಾಗಿ ಇದು ಭಾಳ ಒಳ್ಳೆ ಕಾರ್ಯಕ್ರಮ ಇದು ಅವ್ರು ಮಾಡ್ತಾ ಇರೋದು. ಸೇಮ್ ಕಾಶಿನಲ್ಲಿ ಹೆಂಗಿದೆಯೋ ಆ ಥರನೇ ಇದೆ ಇದು. ಅವ್ರಿಗೆ ಆ ದೇವ್ರು ಇನ್ನೂ ಶಕ್ತಿ ಕೊಟ್ಟು ಇನ್ನೂ ಎಲ್ಲ ಊರುಗಳಿಗೂ ಹೋಗಿ ಇದೇ ಥರನೇ ಆರತಿಗಳು ಮಾಡಿ ನಮ್ಮ ಸಂಸ್ಕೃತಿನ ಎತ್ತಿಡಬೇಕು ಅಂತ ಹೇಳಿ ಅವಾಗ ಮಾಗಡಿ ತಂಡದವರಿಗೆ ನಾನು ತುಂಬ ಹೃತ್ಪೂರ್ವ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಕೊರಟಗೆರೆಯ ಮುಖ್ಯವಾಗಿ ಒಂದು ಆರ್ಯವೈಶ್ಯ ಕುಲದೇವತೆಯಾದ ವಾಸವಿ ಶ್ರೀ ಕನ್ನಿಕಾಪರಮೇಶ್ವರಿ ಅಮ್ಮನವರ ದೇವಸ್ಥಾನದಲ್ಲಿರುವ ಚಂದ್ರಶೇಖರ ಜ್ಯೋತಿರ್ಲಿಂಗದ ಒಂದು ಪುನರ್ ಪ್ರತಿಷ್ಠಾಪನೆ ಕಾರ್ಯಕ್ರಮ ಈ ದಿನ ಆಗಿದೆ. ಈ ಒಂದು ನಿಟ್ಟಿನಲ್ಲಿ ಕಾರ್ತಿಕ ಮಾಸದಲ್ಲಿ ವಿಶೇಷವಾದಂಥ ಒಂದು ಧಾತ್ರಿ ಹೋಮ ಆದಮೇಲೆ ಒಂದು ಗಂಗಾರತಿ, ವಿಶೇಷವಾದಂಥ ಮಾಗಡಿ ತಂಡದವರಿಂದ ಗಂಗಾರತಿ ಒಂದು ಕಾರ್ಯಕ್ರಮ, ವಿನೂತನ ಕಾರ್ಯಕ್ರಮ ಕೊರಟಗೆರೆಯಲ್ಲಿ ಪ್ರಪ್ರಥಮ ಬಾರಿಗೆ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಲೋಕ ಕಲ್ಯಾಣ ಆಗಲಿ, ಜನಕ್ಕೆಲ್ಲ ಒಳ್ಳೆಯದಾಗಲಿ ಅನ್ನೋ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಜನರಿಗೂ ಮತ್ತು ಭಗವಂತ ಎಲ್ಲರೂ ಕರುಣಿಸಲಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮ ಹೇಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಪ್ರಾರ್ಥಿಸ್ತಾ ಇದ್ದೀನಿ.